ಹಾಕ್ಯಂಡ್ ಬೀಸಿ ಮುದ್ದೆ ಮಾಡಿರ ಇಂಥ ಸಾರಿ ಹಾಲು ಹಾಕ್ಯಂಡ್ ಗಾಣದ ಬೆಲ್ಲ ಉಂಡ್ರ. ನಮಸ್ಕಾರ ಸ್ನೇಹಿತರೆ. ಹಿಂದೆ ನಮ್ಮೂರಲ್ಲಿ ಸೂಲಗಿತ್ತಿ ಬಾಣಿತನ ಮಾಡೋಕ್ಕೆ ಹೆಸರುವಾಸಿ ಆದರೂ ಇಬ್ಬರೇ ವ್ಯಕ್ತಿಗಳು. ಅದು ಗೊಳ್ಳ ವೆಂಕಮ್ಮ ಮತ್ತು ಸುಗ್ಗಿ ನಿಂಗಮ್ಮ ಅಂತ. ಇವತ್ತು ನಾನು ಸುಗ್ಗಿ ನಿಂಗಮ್ಮ ಅವರ ಒಂದು ಇಂಟರ್ವ್ಯೂ ಮಾಡ್ತಾಯಿದ್ದೀನಿ. ಅವರ ಪರಿಚಯ ಮತ್ತು ಅವರು ಬೆಳೆದು ಬಂದ ರೀತಿ, ಅವರು ಮೊದಲು ಯಾವ ಊರಲ್ಲಿದ್ದರು, ಅವರು ಯಾವ ಥರ ಇದ್ದಾರೆ, ಅವರ ವಯಸ್ಸು, ಅವರು ಹಿಂದೆ ಯಾವ ಥರ ಕೆಲಸ ಮಾಡಿದ್ರು, ಆಮೇಲೆ ಏನೇನು ಬಾಣಿತನ ಮಾಡೋದು ಅಷ್ಟು ಸುಲಭ ಅಲ್ಲ, ಅವರು ಹಿಂದೆ ಏನೇನು ಸಮಸ್ಯೆಗಳನ್ನು ಎದುರಿಸಿದ್ರು, ಅವರು ಈಗ ಒಂದು ಇಷ್ಟು ವಯಸ್ಸಿನಲ್ಲಿ ಇಷ್ಟು ಗಟ್ಟಿಯಾಗಿದ್ದಾರೆ ಅಂದರೆ ಅವರು ತಗೊಳ್ತಿದ್ದ ಆಹಾರ ಪದ್ಧತಿ ಹೆಂಗಿತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಿದ್ದಾರೆ. ನಮ್ಮ ಮುಂದೆ ಈಗ ಸುಗ್ಗಿ ನಿಂಗಮ್ಮ ಅವರು ಇದ್ದಾರೆ. ಅವರು ಮೊದಲು ಅವರ ಪರಿಚಯ ಮಾಡಿಕೊಂಡು ಉಳಿಕಿದ್ದೆಲ್ಲ ವಿಚಾರವನ್ನು ಮಾಡೋಣ. ಇವರೇ ನೋಡ್ರಿ ಸುಗ್ಗಿ ನಿಂಗಮ್ಮ. ನಮಸ್ಕಾರ ಮಾಡಿ ಅಮ್ಮ. ಎಷ್ಟಮ್ಮ ನಿಮಗೆ ವಯಸ್ಸು ಈಗ? ಹೆಂಗೆ ಅನ್ಬೇಕಪ್ಪ, ಏನು ತಿಳ್ತೈತೆಪ್ಪ, ಒಂದು 94 ಹಿಂಗೈತೆ ದಾಟ್ಯಾವ ದಾಟಿದ್ದ. ಮತ್ತೆ ಮೊದಲು ನಿಮ್ದು ಯಾವ ಊರು? ಅಲ್ಲಿ ಕಲ್ಮಂಗಿ. ಅಲ್ಲಿಂದ ಇಲ್ಲಿಗೆ ಬಂದದ್ದು ಹೆಂಗೆ ಬಂದ್ರಿ? ನಮ್ಮ ಅತ್ತಿ ನಮ್ಮ ಮಾವ ಬಂದ್ಬಿಟ್ಟಾರ. ಇಲ್ಲಿ ಬಂದು ಲಗ್ನ ಆಗಿವಿ ನಾವು. ಈ ತವ್ರ ಮನೆ? ಸ್ವಂತ ಅವ್ರ ಮನೆ ಮುಕ್ಕುಂಟಿ. ನಿಮಗೆ ಎಷ್ಟು ಮಕ್ಕಳು? 6 ಮಂದಿ ಗಂಡು ಮಕ್ಕಳು, 4 ಹೆಣ್ಣು ಮಕ್ಕಳು, 10 ಮಂದಿ. ಈಗ ಹಂಗ ದುಡಿಯಾಕಂತ ಬಂದಿದ್ರೆ ಏನು? ದುಡಿಯಕಂತನ ಬಂದಾರ. ಅತ್ತಿ ಮಾವ ಬಂದಾರ. ನಾವು ಇಲ್ಲಿ ಅವ್ರು ದುಡಿದು ಸಂಪಾದನೆ ಮಾಡಿ ನಮ್ಮ ಲಗ್ನ ಆಗಿವಿ. ಅಂದ್ರೆ ಬಾಣಿತನ ನೀವು ಹೆಂಗೆ ಕಲ್ತು? ನಿಮಗೆ ಯಾರು ಕಲಿಸಿದ್ರು ಏನೋ ನೀವೇ ಕಲ್ತಿದ್ರಿ? ಇಲ್ರಿ, ಇದು ಗಾಡಿ ಅಂಕಮ್ಮ ಕಲಿಸ್ಯಾಳ ನನಗೆ. ಅವಾಗ ಅಕ್ಕ ತಂಗಿಯರು ಅಂತಂದ್ರೆ ಸುಗ್ಗಿ ನಿಂಗಮ್ಮ ಗೊಳ್ಳ ವೆಂಕಮ್ಮ ಅಂತಂದು ಒಂದು ಊರಾಗ ಒಂದು ಹೆಸರು ಅದು ವಾಣಿ. ಅವಕ್ಕೆ ಎಂಕಮ್ಮ ಜೊತೆ ನೀ ಹೆಂಗೆ ಪರಿಚಯ ಆದ್ರಿ? ಒಂದ ಊರಾಗದೀವಿ, ಒಂದ ಊಟ ಉಂಟಿದ್ವಿ, ಒಂದ ಭೂಮಿ ದುಡಿದು ಬೆಳೆದವ್ರು ನಾವು. ಆಕಿ ತಾನು ಮೊದ್ಲಾಗ ಕಲ್ತಾಳ. ಹಿಂದೆ ನನಗೆ ಕಲಿಸಿರ್ಲ ಆಕಿ. ಕಲಿಸಿ ಶಿವನಾರಿಗೆ ಹೊಂಟೋಗ್ಬಿಟ್ಟಾಳ. ನಾನು ಒಬ್ಬಕ್ಕೆ ಈಗಿರೋದು. ಅದ್ರ ಎಷ್ಟು ಡೆಲಿವರಿ ಮಾಡಿದ್ರಿ, ಬಾಣಿತನ ಮಾಡಿದ್ರಿ ನೀವು? ಹೆಂಗ್ ನೆನಪಿರ್ತಾವಪ್ಪ ನಮ್ಗೆ. ಅಂದಾಜು ಎಷ್ಟು? ನೀವು ಡೆಲಿವರಿ ಮಾಡಿದಾಗ ಯಾವ ಥರ ಸಮಸ್ಯೆನ ಎದುರಿಸಿದ್ರಿ ನೀವು? ಹೋಗಕ್ಕೆ ಗಾಡಿ ಪಾಡಿ, ಆಮೇಲೆ ಒಂದಿಷ್ಟು ಡೆಲಿವರೀಸ್ ಆಗತ್ನಾಗ ನಿಮ್ಗೆ ಒಂದಿಷ್ಟು ಹೆದರಿಕೆ ಆಗ್ತದೆ. ಮಾಡ್ಕೊಂಡ್ವಿ ಅವಾಗಿನ ಕಾಲಕ್ಕೆ. ಈಗ ದವಾಖಾನೆ ಆಗಿರೋದಕ್ಕೆ ಇಲ್ಲೇ ನೋಡೋದು, ಕರ್ಕೊಂಡು ಹೋಗೋದು, ದವಾಖಾನೆ ಡೆಲಿವರಿ ಮಾಡಿಸ್ಕೊಂಬಂದ್ವಿ. ಇಷ್ಟಂತ ಮಾಡಿ ನಿಮಗೆ ಅನುಭವಕ್ಕೆ ಬಂದ ಒಂದು ಯಾವ್ದಾರ ಒಂದು ಡೆಲಿವರಿ ಘಟನೆ ಹೇಳೋದಾದ್ರೆ ಯಾವ್ದು ಹೇಳ್ತೀರಿ? ಯಾವ್ದು ಮಾಡಿರಿ? ಇಂಥದೊಂದು ಮಾಡಿಬಿಟ್ಟಿನಿ, ಇದು ನನ್ನ ಜೀವನದಾಗ ಯಾವಾಗಲೂ ಇರ್ತೀವಿ ಇಂಥ ಇವರು ಡೆಲಿವರಿ ಅಂತಂದ್ರೆ ಮಾಡಿ ಎಲ್ಲರೂ ಮಾಡಿ ಬಿಡು. ಒಬ್ಬರದ್ದು ಅಲ್ಲನ. ಇಡೀ ಒಂದು ಬ್ಯಾಡ್ರಿಲ್ಲ, ಒಂದು ಕುರುಬರು, ಬಾಲ್ರು, ಒಂದು ಮುಸಲ್ಮಾನರು, ನಮ್ಮ ಊರಾಗ ಯಾರು ಎಲ್ಲರೂ ಕರ್ಕೊಂಡು ಹೋಗ್ಯಾರ ನನ್ನ. ಎಲ್ಲರದು ಮಾಣಿಕ್ಯಾಣ ಮಾಡ್ತೀನಿ. ಅವಾಗ ಗಾಡಿ ಇರ್ತಿದ್ದಿಲ್ಲ, ಏನಿಲ್ಲ. ಅವು ಮನೆಗಾಗವು. ಕರೆಂಟ್ ಇಂತ ಏನು ಇರ್ತಿದ್ದಿಲ್ಲ ಅವಾಗ. ಎಲ್ಲಿತ್ತಪ್ಪ ಚಿಮ್ನೆಣ್ಣೆ, ಶಿವಣ, ಕಂದಿಲ್ಲ ಅಂತ ಇರ್ತದ, ಲಾಟಿನ್ ಅಂತ, ಅದ್ರಲ್ಲಿ ಮಾಡ್ಕೊಂಡ್ವಿ. ನೀವು ಈ ಊರಿಗೆ ಬಂದಾಗ ನೀವು ಎಷ್ಟು ರೂಪಾಯಿ ದುಡ್ಡು? ಲಗ್ನ ಆಗಿದ್ದು ನೋಡ್ಯಪ್ಪ, ರೂಪಾಯಿ ಪಾಲಿಗೇನು ಮಣ್ಣು ಹೊತ್ತೀವಿ ನಾವು. ಒಂದಿನ ಆಗ್ಲಿಲ್ಲ ರೂಪಾಯಿ ಪಾಲಿ. ರೂಪಾಯಿ ಪಾಲಿ ಅಂದ್ರೆ ರೂಪಾಯಿ ಪಾಲಿ 1 ರೂಪಾಯಿ 4 ಅಣಿ. 1 ರೂಪಾಯಿ 4 ಅಣಿ. 12 ಅಣಿ. ಅಷ್ಟು ಈ ವಯಸ್ಸಿನಾಗ ಎಷ್ಟು ಗಟ್ಟಿದ್ರಲ್ಲ, ಈಗ ಯಾರು ನಿಮ್ಮಂಗೆ ಬಾಳ್ತಾರ? ನಾಟಪ್ಪ ನಮ್ದಲ್ಲದ. ಅವಾಗ ನಿಮ್ಮ ಊಟ ಯಾವ ಥರ ಇರ್ತಿತ್ತು? ಯಾಪರಿ ಇದು ಹಸಿಮೆಣ್ಸಿಕಾಯಿ, ಪುಂಡಿ ಪಲ್ಯವು, ಅಣ್ಣಿ ಪಲ್ಯವು. ಅಣ್ಣಿ ಪಲ್ಯ ಉಣ್ತೀರ? ಈಗ ಅಣ್ಣಿ ಪಲ್ಯ ಯಾರು ಎಲ್ಲೆಲ್ಲಿ ನೋಡೇ ಇಲ್ಲ ನಾವು. ತಿರ್ಸಳಿ ಪಲ್ಯ ಉಣ್ವಾಡ್ರು. ನನ್ನ ಮಕ್ಕಳು ಶಾಸ್ತ್ರ ಹಸಿರಿಗೆ ಬಿಡ್ತಾರ ಅಂತಾರೆ. ಮಾಹಿತಿ ಅಂಥದ್ದು ಉಂಡ ಹಿಂಗದೀಯಪ್ಪ. ಈ ಅಕ್ಕಿಯನ್ನ ಬೇಕಿನ ಸಾರು ಉಂಡು ನಾವು ಬಾಳಿಲ್ಲಪ್ಪ. ನೀವು ಬಾಣಿತನ ಮಾಡ್ತಿದ್ರಿ? ಏನು ರೊಕ್ಕ ಕೊಡ್ತಿದ್ರ? ಏನೇನು ಕೊಟ್ಟೆ? ಉಡಿಯಕ್ಕಿ ಅಷ್ಟ. ಉಡಿಯಕ್ಕಿ ಆಗ್ತಿದ್ರು. ಡೈಲಿ 1 ಅಡಿಕೆ ಉಡಿಯಕ್ಕಿ. ನಾ ತಿಂದ್ಬಿಟ್ಟು ಏನಿಲ್ಲ ನಮ್ಗೆ. ಮತ್ತೆ ಅವಾಗೊಂದು ನೀವು ಮಾಡ್ತಿದ್ರೆ ಅದೊಂದು ಧರ್ಮ ಪ್ರಕಾರ ಮಾಡ್ತಿದ್ರು, ಅದು ನಮ್ದೊಂದು ಧರ್ಮ ಅಂತಂದು. ನಾವು ಕೂಲಿ ಅಂತ ಕೇಳಿದಪ್ಪ. ಈಗ ಹೋಗುವಲ್ಲ ಅಂತ ತಿಳಿದಾರು
200 ರೂಪಾಯಿ ಕೊಡಕ್ಕೆ ಇದು ಬಿಡಯಪ್ಪ ಅಂತವಲ್ಲ. ಹಾಂ ತಮ್ಮ ಖುಷಿಲಿದ್ದ 200 ಕೊಟ್ಟಾರ, 500 ಕೊಟ್ಟಾರ, 300 ಕೊಟ್ಟಾರ. ಹಾಂ ತಿಂದಿವಿ, ತಿಂದಿಲ್ಲ ಅನ್ನೋಗಲ್ಲ. ಈಗಿನ ಕಾಲಕ್ಕೆ ಅದು, ಹಾಂ ಹೌದು. ಅವಾಗಿನ ಕಾಲಕ್ಕೆ ಏನಿಲ್ಲ. 2 ಎಲೆ ಹಾಂ ಒಂದು ಅಡಿಕೆ ಕೈಯಾಗ ಕೊಟ್ಟು ಉಡಿ ತುಂಬ್ತಿದ್ರು ನೋಡಿ. ಹಾಂ ನೀವು ಜೀವನದಾಗ ಎಂತೆಂಥ ನೋವುಗಳನ್ನು ಅನುಭವಿಸಿದ್ರಿ ನೀವು? ಎಲ್ಲದೂ ಅನುಭವಿಸ್ಬಿಟ್ಟಿವಿ ಅಪ್ಪ. ಉಪವಾಸ ಬಿದ್ದೀವಿ, ವನವಾಸ ಬಿಟ್ಟಿವಿ. ಹಾಂ ಯಾವ ಥರ? ಯಾವ ಥರ? ಮನ್ಯಾಗ ಕೂಳಿಲ್ಲ, ನೀರಿಲ್ಲ. ಹಾಂ ಅವಾಗಿನ ಕಾಲಕ್ಕೆ ಆಟ ದುಡಿಮೆ, ಮಕ್ಕಳು ಜಗ್ಗು ಹಾಂ ಹಾಂ ಅದು ಮಾಡಿಡೋದ, ಹುಡ್ರು ಬಳ್ಕೊಂಡ್ ತಿನ್ನೋದ. ಹ್ಞೂ ಮಜ್ಜಿಗೆ ಹಾಲು ಕುಡಿದು ಬೈತೀವಿ ನಾವು. ಮನೆ ಮುಂದೆ ಕುರಿ, ಆಡು, ಎಮ್ಮೆ, ಆಕಳ, ಹಾಂ ಎತ್ತು ಎಲ್ಲವೂ ಇದ್ವಿ ಅಪ್ಪ. ಚಿಮಣ ಹಾಂ ಚಿಮಣ ಇರ್ತದ್ವಿ ಇಟ್ಟಿಟ್ಟು. ಹಾಂ ಅದಕ್ಕೆ ಎಣ್ಣೆ ಹಾಕ್ಯಂದು, ಅದಕ್ಕೆ ಬತ್ತಿ ಹಾಕ್ಯಂದು ಬಟ್ಟೆದು ಹಾಂ ಮಾಡಿವಿ ಅಪ್ಪ. ಇವಾಗ ಆಸ್ಪತ್ರೆಗೆ ಹೋದ್ರು ಅದು ನಾರ್ಮಲ್ ಡೆಲಿವರಿ ಅಂತ ಆಗಲ್ಲ. ಯಾವಾಗ ನಿಮ್ಮ ಕೈಲಿ ನಾರ್ಮಲ್ ಡೆಲಿವರಿ ಆಗ್ತದೆ. ಹಾಕಿದ್ವು ಅವಾಗ. ಒಬ್ಬೊಬ್ರು ಮಂದಿ ಕೇಳಿದ್ರಪ್ಪ ಅವ್ರವ್ರ ಕೈಗುಣಪ್ಪ ಅಕ್ಕಂಗಿರ್ದ ಅವ್ರಿಬ್ರು ಕೈಗುಣ ಅಂತಂತಾರೆ. ಅದಕ್ಕೆ ಏನಂತೀರಿ ನೀವು? ಆತಂದಪ್ಪ ಯಪ್ಪ ಪರಮಾತ್ಮ ನಮ್ಮ ಕೈಗೂ ನನಗೆ ಆತ ಹೆಂಗೆ ನಮ್ಗೆ ಹೇಳ್ತಿ ಕೊಟ್ಟಿದ್ನೋ, ಬುದ್ಧಿ ಕೊಟ್ಟಿದ್ನೋ, ಹಾಂ ನಾವು ಆ ಥರ ಮಾಡೀವಿ. ಹಾಂ ನಾವು ಆತ ಬುದ್ಧಿ ಕೊಟ್ಟೊಟ್ಟು ನಾವು ಮಾಡಿದೊಟ್ಟು. ಇವಾಗ ಯಾರವ್ರು ಬಂದು ಬರೀ ಸಿಜರಿಂಗ ಅಂತ ಅಂತಾರೆ ಎಲ್ಲರೂ. ಯಾರವ್ರು ನಾರ್ಮಲ್ ಡೆಲಿವರಿ ಎಲ್ಲೇ ಒಂದು ಸ್ವಚ್ಛಲು ಹೋಗಿ ಹೊಟ್ಟೆ ಕೋಸ್ಕೊಂಬಂದು ಬಂದು ಹಾಕ್ತಾರೆ. ಹಾಂ ನಾವ ಇಂದು ಏನಿದಕ್ಕೆ ಇದೇನೋ ನಾರ್ಮಲ್ ಆಗೋದು ಬಿಡು, ಹಾಂ ಬಂಡೆಗೆ ಹಾಕ್ಯಂದು ಮ್ಯಾಕ್ ಹೋಗ್ತಾರೆ. ಮತ್ತೆ ಹಾಂ ಮ್ಯಾಕ್ ಹೋಗಿ ಹಾಂ ಹೊಟ್ಟೆ ತಗೊಂಬಂದು ಮನ್ಸಕ್ಕೆ ಹಾಕ್ತಾರೆ. ಇಷ್ಟ ನೋಡಿ. ಆವಾಗ ನಿಮಗೆಲ್ಲ ನಾರ್ಮಲ್ ಡೆಲಿವರಿ ಅವು ಅಂದ್ರೆ ಹಂಗೆ ಡೆಲಿವರಿ ಆಗಿಬಿಡ್ತೈತಿ. ಇವಾಗ ಎಲ್ಲ ಸಿಜರಿಂಗ್ ಅಂತ. ಅದಕ್ಕೆ ಏನು ಪ್ರಾಬ್ಲಮ್ ಅಂತಂತ ನಿಮಗೆ? ಏನೈತಿ ಏನಪ್ಪ ಯಪ್ಪ, ಈಗ ತಡ್ಕನೋ ಶಕ್ತಿ ಇಲ್ಲ ಹೆಣ್ಮಕ್ಳಿಗೆ. ಹಾಂ ತಡ್ಕನೋ ಶಕ್ತಿ ಇಲ್ಲ. ಮಾಟಿಗೆ ಪರಮಾತ್ಮ ಕಡೆಗೆ ಆಗತ್ತಾನ ತಡ್ಕನಾಗಲ್ಲಪ್ಪ ಈಗ. ಹಾಂ ಅದು ಪರಮ ಸುಖ. ಬಂಡೆಗೆ ಹಾಕ್ಯಂದು ಕೂದ ಹಾಕಿಬಿಡ್ತಾರಲ್ಲ, ಬೈಲಾಗಿಬಿಡ್ತಾರೆ. ಹಾಂ ಎಲ್ಲಿ 10-12 ಆದ್ರಪ್ಪ ಬರೀ ನಾರ್ಮಲ್ ಡೆಲಿವರಿ ಅವಾಗ. ಇವಾಗ ಎಲ್ಲಿ 1-2 ಬರೀ 2 ಸಿಜರಿಂಗ್ ಹಂಗೆ ಹಿಂಗೆ ಅಂತಂತಾರೆ. ನನಗೆ 10 ಮಂದಿ ಅಪ್ಪ. ಹ್ಞೂ ಮತ್ತೆ ಅವಾಗ ಭಾಳ ದೊಡ್ಡದೈತಿ. ದೊಡ್ಡದೈತಪ್ಪ. ಇವಾಗ 2 ಮಕ್ಳು ಮಾಡ್ಕೊಂಡ್ರೆ ಭಾಳ ಇರಲ್ಲ, ಏನಿರಲ್ಲ. ಏನೈತೈತೆ, ಒಂದು ಹೆಣ್ಣು ಒಂದು ಗಂಡು ಇರ್ತದೆ. ಹೆಣ್ಣು ಎರಮನೆ ಕೊಡ್ತಾರ, ಹಾಂ ಗಂಡು ಒಂದು ಇಟ್ಕೊಂತಾರ. ಹಾಂ ಅವ್ರಿಗೆ ಪರಮಾತ್ಮ ಈಗಿನ ಕಾಲಕ್ಕೆ ಮಕ್ಳು ಕೊಟ್ರು ಕೊಟ್ಟ, ಇಲ್ಲಕ್ರಿಲ್ಲ. ಹಾಂ ಹಾಂ ಹೌದು. ಇಲ್ಲೇ ನಮ್ಮೂರು ಏಸು ಮಂದಿ ಆಗಿಲ್ಲ. ಒಂದು ಜಾಗ ತಗೊಂಡದ್ದು ನೀವು? ಜಾಗ ನಮ್ಮ ಅತ್ತಿ ನಮ್ಮ ಅವ ಇರ್ತಾರೆ. ಇದು ಊರು ಮಾಡ್ಯಾರ. ಹಾಂ ಊರು ಮಾಡಿ ಈ ಕಡೆ ಗೌಡ್ರು ನಡಕ್ ನಮ್ದು ಹಾಂ ಹೊಲ. ಹಾಂ ಸುಗ್ಗ್ಯಾರ ಅಂತಾರ. ಸುಗ್ಗ್ಯಾರ. ಹಾಂ ಸುಗ್ಗ್ಯಾರ ಈ ಹೊಲನ ಊರಿಗೆ ಕೊಟ್ಟ, ಧರ್ಮಾವತಿ ಕೊಟ್ಬಿಟ್ಟ ನಮ್ಮ ಮಾವ. ಹಾಂ ನಿಮ್ಮ ಮಾವ ಅಂದ್ರೆ? ನಮ್ಮ ಮಾವ ಅಂದ್ರೆ ಗಿಡ್ಡ ಮುತ್ತಲ್ಲ. ಹಾಂ ಹಾಂ ಗಿಡ್ಡಮ್ಮಮ್ಮ. ಆಕಿ ಗಂಡ ಹಾಂ ಧರ್ಮಾವತಿ ಕೊಟ್ಬಿಟ್ಟ. ನಿನ್ನ ಕೂಡ 10 ರೂಪಾಯಿ ಇಸ್ಕೊಂಡಿಲ್ಲ. ಅವಾಗ ಮಳೆ ಗಾಳಿ ಎದ್ದಾಗ ಅವಾಗ ಯಾರೋ ಡೆಲಿವರಿ ಕರೆಕ್ಟ್ ಬಂತಂದ್ರೆ ಹಂಗೆ ಹೋಗ್ಬಿಡ್ತಿದ್ರಿ ನೀವು? ಹ್ಞೂ ಮತ್ತು ಮಳೆ ಅಂತಿದ್ದಿಲ್ಲ. ತುಂಬ ಓದ್ಕೊಂಡು ನಡಿಕೆಂತ ಹೋಗ್ಬೇಕು ಅವ್ರ ಮುಂದೆ ಕುಂದ್ರಕ್ಕ. ಹಾಂ ಈಗ ಓದಾರನಪ್ಪ. ಈಗ ಎಲ್ಲ ನಾಜುಕ್ ಮಂದಿ. ಈಗ ಡೆಲಿವರಿ ಇದ್ರೆ ಅವ್ರಿಗೆ ಇರ್ತದೆ ಎಲ್ಲರ ಕರ್ಕೊಂಡು ಹೋಗಂತ ಅಂತಾರೆ ಫೋನ್. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಂತ. ಹಾಂ ಅವಾಗ ನೀವು ಹಂಗಂತಿದ್ದಿಲ್ಲ. ಆತ್ ನಡಿ ಅವಾಗ ಬರ್ತೀವಿ. ಹೋಗಬೇಕು ನಾವು. ಹಾಂ ನಾವು ಅಕ್ಕನ ತಂಗಿ ಹೋಗ್ಬೇಕಬೇಕು. ಮಾಡ್ಕೊಂಡು ನೀರು ಹಾಕ್ಯಂದು ಬರಕಬೇಕು ನಮ್ಮ ಮನೆಗೆ. ಹಾಂ ಹಂಗಿದ್ದೀಯಪ್ಪ. ಪುಣ್ಯ ಕಂಡವ್ರು ನಮ್ಮ ಅಕ್ಕ. ನೀನು ನಾನು ಪಾಪಿಗೆ ಆಗಿ ಅದಿನ್ನ ಎಲ್ಲ ಅದು ನಿಮ್ಮ ಧರ್ಮ. ಅದಕ್ಕೆ ನೀವೇನು ಹಿಂದೆ ಶ್ರಮ ಪಟ್ರಿ, ಅವು ಎಲ್ಲ ನೀವು ಮಾಡಿದ್ದು ಒಳ್ಳೆ ಫಲಿತಾಂಶ, ಒಳ್ಳೆ ಏನು ಕೆಲಸ ಮಾಡಿರಲ್ಲ, ಅದು ಎಷ್ಟು ದಿನ ನಿಮ್ಮ ನೆನೆಸ್ತೈತಿ. ಇಡೀ ಊರು ಈಗ ನಿಮ್ಮ ನೆನೆಸ್ತೈತಿ. ಈಗ ಗಾಳ್ರಿ ಹೆಂಕಮ್ಮ ಹೋದ್ಲಪ್ಪ, ಈಗ ಸುಗ್ಗಿ ನಿಂಗಮ್ಮ ಅದಳ ಆಕಿ ಒಂದು ನೆರಳು. ಈಗ ಯಾಕಂದ್ರೆ ಹಿಂದಕ್ಕೆ ನೀವು ಒಂದು ಇಡೀ ಊರಿಗೆ ಒಂದು ಸಂಭಾಳಿಸಿದಂಗೆ ನೀವು. ಆಗ ಯಾರ ಮನ್ಯಾಗ ಕರ್ರಿ ಡೆಲಿವರಿ ಅವರು ಇಂದ ದಲಿತರ ಅಂತ ಕೇಳಗಲ್ಲ, ಯಾಕೆ ಸಾಬ್ರ ಅಂತ ಕೇಳಲ್ಲ, ಯಾರ ಅಂತ ಕೇಳಲ್ಲ. ಎಲ್ಲದ ಮನೆಗೆ ಹೋಗಿ ತಂಗಿ ಮಾಡಿ ಬಂದೀವಿ. ಮತ್ತೆ ಎಲ್ಲ ನೆಮನೆಯರು ಹಳೆ ಕುಂತು ಅಧ್ಯಕ್ಷ ಅಂತ ಮೊನ್ನೆ ಅಕ್ಸ ತಿಂದೆ. ಅದು ಈ ವರ್ಷನ ತಂಗಿ ಕೊಟ್ಟಕ್ಕೆ ನೋಡ ಆ ಮನೆಗೆ. ಆ ಗಂಡು ಮಗ ಒಮ್ಮಿಗೆ 12 ಗಂಟೆ ಆಟೋತ್ನಾಗ ಕಾರ್ ತಗೊಂಬಂದ ರಾತ್ರಿ. ಈಗ 5 ವರ್ಷದ ಮುಂದೆ ಇದು ವರ್ಷಕ್ಕೆ ಮಕ್ಕಂಡೀನಿ. ಮನುಷ್ಯ ಬಂದೇವಿ ತೆಗೆಲ್ಲ ಅಂದೆ. ಏನಿದಕ್ಕೆ ನೀನು ಬಂದು
ಚಾನ್ಸ್ ಬಂದೈತಿ ಬಾ ಹ್ಞೂ ಪಿಕ್ನಿಗೆ ಚಾನ್ಸ್ ಎಲ್ಲ ಕೊಡಿ ನಾನು ಉದ್ಯೋಗಲ್ಲಪ್ಪ ಅಂದೆ ಹ್ಞೂ ಮತ್ತೆ ಆಗ ಒಂದು ಕಾಲು ದಿವಸಿಗೆ ನಿಂತ್ಕೊಂಡ್ಯಪ್ಪ ಹ್ಞೂ ಅವು ಕಣ್ತಾಗ ನೋಡಿ ಯಾರು ಏನೋ ನಮ್ಗೇನು ಕೂನ ಹ್ಞೂ ಎದ್ದು ಕುಂತ್ಕೊಂಡು ಏನಪ್ಪ ಅಂದ್ಯ ಹ್ಞೂ ಹಿಂಗ ಮಾಡಿಲ್ಲ ರೀ ಹ್ಞೂ ಸಸಿ ಭಾಳ ತ್ರಾಸ ಮಾಡ್ಕೊಂಡಳ ಬಾ ಅಂದ ಹ್ಞೂ ಈಯಪ್ಪ ದವಾಖಾನೆಗೆ ಬಿಡ್ಬೇಕಪ್ಪ ಅಂದೆ ಹ್ಞೂ ಹಿಂಗ ಅಂದಿನಿ ನಾನು ಹಾಂ ಹಾಂ ಅಪ್ರಾಚ್ ಇವತ್ತಿನಿಗೆ ಹೋಗ ಕಾಳ ಕುಂಟಂದ್ರೆ ಹಾಂ ದೂರ ಮತ್ತೆ ಅಂದ್ಯ ಇಲ್ಲಮ್ಮ ನೀ ಬಾ ಅಂದ ಹ್ಞೂ ಯಾರ್ಯಾರಿಲ್ಲ ನಾನೊಬ್ಬರ ಮುಂದೆ ಹಿಂಗ ಕೈ ಹಾಂ ಪರಮಾತ್ಮ ಗಂಡು ಹುಡುಗನ್ನ ಹಾಂ ಕಣ್ ತೆಗೆದ್ಬಿಟ್ಟ ಅವಾಗ ಡಾಕ್ಟ್ರ್ ಹೇಳ್ತಿದ್ರಂತ ಅವರು ಡೆಲಿವರಿ ಮಾಡ್ಯಾರ ಅಂತಂದ್ರಪ್ಪ ಅಂದ್ರೆ ಅದೇನೋ ದೇವ್ರು ಕೊಟ್ಟ ವರ ಅಂತಂತಂದ್ರಂತ ನೀವು ಯಾರಿಗೆ ಮಾಡಿರ ಅಂದ್ರಪ್ಪ ಅಂದ್ರೆ ಅವರು ಆ ಜ್ಞಾನ ಎಲ್ಲಿಂದ ಆ ದೇವ್ರು ಕೊಟ್ಟದ್ ವರ ಅಂತಂತ ಈಗ ಅದ್ರ ನೆನೆಸ್ತಾರೆ ಆತ ಕೊಟ್ಟು ಬುದ್ಧಿಯಪ್ಪ ಈಗ ನಿಮ್ಮಂಗೆ ಯಾರು ಯಾರಿಗೆ ಮಾಡ್ತಾರೆ ಹೇಳು ಇಲ್ಲಿ ಕಿರ್ಸಿಯರ್ನಾಗ ಹಾಂ 1 ಗಂಟೆ ಐತೆ ಕಿರ್ಸಿಯರ್ನಾಗ ಬಂದಾರ ರಾತ್ರಿ ಹಾಂ ಹೆಂಗ ಏನು ಕಿರ್ಸಿಯರ್ ಅಂದ್ರೆ ಹ್ಞೂ ಇಲ್ಲಿ ಬಾ ಅಂತ ಕರ್ಕೊಂಡು ಹೋದ ಹಾಂ ಅಲ್ಲಿನೂ ಒಬ್ಬಕ್ಕೆ ಅಡ್ಗೆ ಮಾಡ್ಸ್ಕೊಂಡಿನಿ ನಾನು ಮಾಡ್ಸ್ಕೊಂಡಿಲ್ಲ ಆತ ಮಾಡ್ಸ್ಯಾನ ಆ ದೇವ್ರಿಗೆ ನೀವೊಂದು ದೇವ್ರ ಮ್ಯಾಗ ಒಂದು ನಂಬಿಕೆ ಹಾಕಿ ನಿಮ್ಮ ಕೆಲಸ ನೀವು ಮಾಡ್ತಿದ್ರಿ ಪರಮಾತ್ಮ ನಂಬಿಕೆಲ್ಲ ನಾವು ಯಾರನ್ನೇ ಹಿಂಗೆ ಮುಟ್ಟಿಲ್ಲಪ್ಪ ಹಾಂ ಅವ್ರನ್ನ ನೆನೆಸೇ ಹಿಂಗೆ ಮುಟ್ಬೇಕು ಅವ್ರನ್ನ ಮೈಯಾಗಲಿ ಕೈಯಾಗಲಿ ಎಲ್ಲ ನಿಂದಪ್ಪ ನನ್ನ ಕೆಲಸ ನಾ ಮಾಡ್ತೀನಿ ಎಲ್ಲ ನೀನು ಪ್ರತಿಫಲ ಕೊಡೋದಂತಂದು ನೀನು ಕಡೆಗೆ ಹಾಕ್ಬೇಕು ಕಡೆಗೆ ಹಾಕಿ ನಮ್ದು ನಾವು ಮಾಡ್ತೀವಿ ಏನಂತಾರ ಹಾಂ ಐ ಇಲ್ಲಿ ಬರ್ರಿ ಸುಮ್ಮನೆ ದವಾಖಾನಿಗೆ ಹೋರಿ ಬಂಗಾರ ರಂಗ ಯಾರಿಗೆ ಹಾಕತ್ತೆ ಅಂತಾರೆ ಹಾಂ ಒಟ್ಟು ಕೊತ್ತೋಗ್ಬಿಟ್ರೆ ಮತ್ತು ಬಂಗಾರನ ಅದು ಹಾಂ ಇಲ್ಲಿ ಕೊಟ್ಬಿಡ್ತಾರ ಹಾಂ ಕೂಸು ಮತ್ತೆ ಹಿಂಗೆ ಹೊಟ್ಟೆಂದು ಹಿಂಗೆ ತಕೊಂಡ್ಬಿಡ್ತಾರ ಹಾಂ ಅದಕ್ಕೆ ಹೊಲಿಗೆ ಹಾಕಿಬಿಡ್ತಾರ 6 ದಿನ ಬಾಳೋರು 3 ದಿನದಾಗ ಗಾಗಿ ಹೋಗ್ಯಾರಂತೈತ ಈಗ ಹಾಂ ಹಂಗಾಗಿ ಹೋಗ್ಯಾರ ಇದು ಒಟ್ಟು ಹನುಮದನ ಹಾಂ ಹಾಂ ಹನುಮಗಳು ಸಾಯಕತ್ತದ ಅಗ್ರಿ ಮೆದಕ್ಲ ಹುಡುಗಿ ಚಂದ್ರಿಕನದು ಹೌದು ಅಗ್ರಿ ಮೆದಕ್ಲ ತಾಯಿ ಅದು ಹೊತ್ತು ಬಿಟ್ಟಿದ್ಲು ಹಾಂ ರಂಗಯ್ಯನ ರಂಗಯ್ಯನ ಅಮ್ಮ ಹುಡುಗ ದೇವರ ನಿಮ್ಮವನ ಒಂದು ಆಕೆ ನೋಡಿ ಅಣ್ಣೆ ಬಿಟ್ಟು ನೋಡಿ ಇಟ್ಟು ಹೊಟ್ಟಿನ ಹಿಂಗೆ ನೀರು ಬಂದಿನಪ್ಪ ಇನ್ನ ಈ ರೋಡ್ ಐತಿಲ್ಲ ಯಾವಳನ್ನ ಯಾವ ಗಡ ಬರ್ವೆ ಯಾವ ಅಂತ ಬಂದ ಯಾರಿಗೆ ಆಗಿಬಿಡ್ತಿ ಯಾರಿಗೆ ಮಾಡ್ಸಿಬಿಟ್ಟು ಮಾಸಂದ ತಳಿತು ಮತ್ತೆ ದಾಗದಾರ ಇದ್ನಲ್ಲ ಅಲ್ಲೇ ಹರಿರವ ಅಂದೆ ತಾತನ ತುದಿದ್ದಪ್ಪನ ಮಾಡಿಲ್ಲಪ್ಪ ಸುಳ್ಳು ಅನ್ಬಾರ್ದು ಆ ಗಂಡ ಮಗ ಸ್ವಲ್ಪ ಹಿಂಗೆ ಹೊಟ್ಟೆ ಹಿಡ್ಕಂದ ನಾನು ಮಾಸ ಕೆಡ್ಕೊಂಡು ಒಬ್ಬೊಬ್ಬರ ಮಾಡ್ಕೊಂಡಿವಿ ನಾನು ಮಕ್ಕ ಸತ್ತಿಂದ ಒಬ್ಬಕ್ಕೆ ನಾನು ಮಾಡ್ಕೊಂಡಿರೋ ಆಂಬ್ಲಿಸ್ನಾಗ ಹಾಕ್ಯಂಡು ನಾವು ಹೋದ್ವು ಆಂಬ್ಲಿಸ್ನಾಗ ಫೋನ್ ಮಾಡಿದ್ವು ಅದು ಹೊಯ್ ಅಂತ ಬಂತಲ್ಲ ಹಾಕ್ಯಂಡು ಎದ್ದು ಬಿಟ್ರು ಹೌದು ಹೌದು ಹಂಗಾಗೈತೆ ನೋಡಿ ನಿಮ್ಗೆ ಮದುವೆ ಆಗಿದ್ದೆ ಯಾವಾಗ ನಮ್ಗೇನು ತಿಳಿತಿ ಅಜ್ಜ ಮಗ ನಮಗೆ ತಿಳಿದಿಲ್ಲ ನಮ್ಮ ಒಬ್ಬ ಮಂದಿ ಕಚ್ಚೆಕೊಂಡು ಮಣ್ಣು ಕಬ್ಬು ತಿಂದರು ನೀವು ನಿಮ್ಮ ತಕ ಇರೋ ಧರ್ಮ ಶಾಣೆ ಮಂದಿ ತಕ್ಕಿಲ್ಲ ಈಗೇನು ಸಾಲಿ ಕಲ್ತಿರ್ತಾರೆ ಅವ್ರ ತಕ್ಕ ಧರ್ಮ ಅನ್ನೋದಿಲ್ಲ ನಿಮ್ಮ ತಕ ಪ್ರಾಮಾಣಿಕತೆ ಧರ್ಮ ಅಂತ ನಿಮ್ಮ ತಕ ಐತಿ ಈಗ ಯಪ್ಪ ಇಂತಿಂಥ ಪುಸ್ತಕ ಹಿಡ್ಕೊಂಡು ಕಲಿತಾರೋ ನಾವು ಯಾವ ಶಾಣೆ ಅದ ಅವ್ರು ನಿಮ್ಮ ಮುಂದಕ್ಕೆ ಏನು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲಂತ ನಿಂದಕ್ಕೆ ಶಾಸ್ತ್ರ ಹೇಳಿದ್ರೆ ನೀವು ಯಪ್ಪ ಹೌದಾ ಭೂಮಿಗೆ ಎಷ್ಟು ಅಡಿ ಮಾಡ್ತಿದ್ರು 15 ಅಡಿ ಸೂರ್ಯಗ ಚಂದಪ್ಪಗ ಕಣಕ ಇಟ್ಲಿ ಕಟ್ಟೋದಕ್ಕೆ ರಾಸಿಗೆ ಬೂದಪ್ಪಗ ಸೂರ್ಯ ಚಂದ್ರಮ್ಗೆ ಎಲ್ಲರಿಗೆ ಮಾಡ್ತದ್ದು ಈಗೇನೈತೆ ಚೀಲ ಹಿಂಗೆ ಹಿಡಿಯೋದು ಹಿಂಗೆ ಪ್ಯಾಟಿಗೆ ಹೋಗೋದು ಮತ್ತು ಮನೆಗೆ ಬರೋದಿಲ್ಲ ಅವು ನಮ್ಮ ಕರ್ಮಕ್ಕೆ ಸರಿಯಾಗ ಯಪ್ಪ ಯಾವತ್ತೊಬ್ಬತ್ತು 70 80 ವರ್ಷ ಬಾಳ್ತಾರ ಏನೋ ಹೌದಿಲ್ಲ ನೀನೇನು ಅನ್ನೋಲ್ಲ ಹೌದೌದು ಈಗ 70 80 ವರ್ಷ ಇನ್ನೂ ದೂರ ಹೋಗ್ತದ 50 ವರ್ಷ ದಾಟವಲ್ರಿ ಯಾರು ದಾಟಿ ಯಾಕಂದ್ರೆ ಅವಾಗ ನೀವು ಉಣ್ತದ್ದು ಊಟನ ಹಂಗಿತ್ತು ಅವಾಗ ಪುಂಡಿ ಪಲ್ಯ ಚಜ್ಜಿ ರೊಟ್ಟಿ ಈ ಚಜ್ಜಿ ರೊಟ್ಟಿ ಯಾರ ಮನೆಗೆ ಬಿಡ್ತೀರಿ ಕಟಂಬಲಿ ಅಂದ್ರೆ ಅದೇ ಅಂತದ್ ಕಟಂಬಲಿ ಅಂತಾರೆ ಸೊಂಟಿ ಸಾರು ಅಂದ್ರೆ ಅದೇ ಅಂತ ಸೊಂಟಿ ಮಜ್ಜಿಗೆ ಅಂತಾರೆ ಅದ್ ಹೆಂಗ್ ಉಣ್ಬೇಕಂದ್ರೆ ನೀರು ಮಜ್ಜಿಗೆ ಸೊಂಟಿ ಅಂತಾರೆ ಸೊಂಟಿ ಊಟ ಮಾಡಿದ್ರಪ್ಪ ನಮಗೆ ಬೇದಿ ಆಗತ್ತಂತ ಅಂತಾರೆ ಈಗಿನ ಜನ ಹೊಟ್ಟೆ ಜಾಡಿಸ್ತೈತಿ ಅಂತ ಹೊಟ್ಟೆ ಜಾಡಿಸ್ತೈತಿ ಅದ್ನೆಲ್ಲಿ ಊಟ ಮಾಡ್ಬೇಕು ಎಲ್ಲರೂ ಸೊಸೈಟಿ ಅನ್ನ ಈ ಸೊಸೈಟಿ ಅನ್ನ ಕೂಡ ಅವನು ಮಾರಿ ಮಂಡ್ಯ ತಗೊಂತಾರೆ ಹೌದೌದು
ಗದ್ದೆ ಅಕ್ಕಿ ಗದ್ದಿದ್ದ ತಚ್ಕೊಂತಾನ ಹ್ಮ್ ಇಲ್ದ ಪ್ಯಾಟಿಗೆ ಒಯ್ತಿರ್ತಾರ ಅಡಿಯಲ್ಲಿ ಸಾರ್ ನೀರ್ ಇರ್ತೈತೆ ಕೈಯಾಗ ಅಕ್ಕಿ ಬರ್ತಾವ ಅಂತ ಅನ್ನ ಉಂಟಾರ. ಅವಾಗ ನಿಮ್ಮ ಕಾಲದಾಗ ನವಣೆ ಅನ್ನ ಉಳ್ಳಿ ಅಯ್ಯಪ್ಪ ಹುಳಿ ಮುದ್ದಿ ಕಾದ ಹಾಲು ಬೆಲ್ಲ ಉಂಡ ಹೊಟ್ಟೆ ಸಿಬಾರ್ದು. ಅಕ್ಕಿ ಎಲ್ಲಾರ ಸಿಕ್ಕಾವು ಅದಕ್ಕ ಹಾಲಂಗ ಶಾವಿ ಇವು ಏನಯ್ಯಪ್ಪ ಅಂತಾರ ದಾಡಿ ಒಳಗೆ ಬಿಡೋ ಕಡುಬು ಮಾಡ್ತಿದ್ವಿ ಅಪ್ಪ ಅವನ್ನ ಅವು ತೆನಿ ಎಲ್ಲೋ ಯಾರ ಹಾಕ್ರಿ ಎಲ್ಲ ಮೆಕ್ಕೆಜೋಳ ಕಡ್ಲಿ ಬರೀ ಈಗೇನು ಎಣ್ಣೆ ಕೂಳು ಕೆಂಪು ನೀರು ರೋಗ ಯಾಕೆ ಸೇರ್ಬಾರ್ದು ಈಗ ನೀರಿಗೆ ನಿಮಗೆ ಒಂದು ಚುಚ್ಚು ಚಂದಿಲ್ಲ ನೀವು ಅಯ್ಯಪ್ಪ ಸೂಜಿ ನೆಗಡಿ ಸರಿ ಜರ ಬಂದ್ರೆ ನುಚ್ಚು ಮಜ್ಜಿಗೆ ಶುಂಠಿ ಇದೆಲ್ಲ ಕುಚ್ಕೊಂಡು ಕುಡಿಬೇಕು ಒಂದ್ಕಿದ್ರ ಕುಚ್ಕೊಂಡು ಕುಡಿತೀವಿ ಇಲ್ಲ ನಮ್ಗೆ ಮತ್ತೆ ಮಾಡೋರಿದ್ಲಿ ಇಟ್ಟೊಂದು ನನಗೆ ಮಕ್ಕಳು ಅದನ್ನ ಒಳಗೆ ಜಜ್ಜಿಕೊಂಡು ತೆಲ್ ಮೇಲೆ ಬಿತ್ತಿ ಹೊಟ್ಕೊಂಡು ನಡ್ಕೊಂತ ತಿನ್ಕೊಂತ ಹೋಗಿದ್ನಿ. ಈಗ ಯಾರಿಗಾರ ಒಬ್ರು ಡೆಲಿವರಿ ಆತಂದ್ರಪ್ಪ ಅಂದ್ರೆ ಒಂದು ವರ್ಷ ತಾನೇ ಎದೊಳಗಲ್ಲ ಅವ್ರು ತಿಂಗಳು ಸೆರಗ್ ನಿಂತಂದ್ರೆ ಅದು ಇಡೀ 2-3 ವರ್ಷದ ದಿನಮಾನ ಒಂದು ಚೆರಿಗೆ ಎತ್ತಂಗಿಲ್ಲ ಹಿಂಗೆ ಗಂಗಾಳಿ ಎತ್ತಂಗಿಲ್ಲ. ಏನಿಲ್ಲ ಇಲ್ಲಿಗೆ ಉದ್ದಲ್ಗೆ ಊಟ ಇದ್ದಲ್ಗೆ ನೀರು ಉದ್ದಕ್ಕೆ ಮಕ್ಕನದು ಎದ್ದು ಕುಂದ್ರದು ಹೆಂಗೆ ತಾಳಕ್ಕೆ ಬರ್ತದೆ. ತಿಂದಾಗ ಎದ್ದು ಕೂಳು ಕುಚ್ಕೊಂಡು ತಿಂದೀವಿ ನಮ್ಮ ಮಕ್ಕಳು ನಾವು ಅಂಕಮ್ಮನ ಯಾವತ್ತಿಗೆ ನೆನೆಸ್ತು ನಾನು 9 ತಿಂದಾಗ ರಾತ್ರಿ ತೊಟ್ರಲ್ಲಿ ಹಾಕಿ ಮುಂಜಾನೆ ನಡು ಕಟ್ಕೊಂಡು ತಲೆ ಕಟ್ಕೊಂಡು ಬಡಿಬೇಕು ನಾವು ರೊಟ್ಟಿನ. ಇವಾಗ ಇಲ್ಲಿ ಒಂದು ರೊಟ್ಟಿ ಯಾವ ಮನ್ಯಾಗ ರೊಟ್ಟಿ ಬಡಿಯೋ ಸೌಂಡ ಕೇಳೋದಿಲ್ಲ, ಶಬ್ದ ಕೇಳೋದಿಲ್ಲ. ಟಮಾಟಿ ಸಾರು ಮತ್ತೆ ದೌತಾಕತಿ ಹಂಗೈತಿಯಪ್ಪ ವಾತಾವರಣ. ಹೌದೌದು. ಈಗ ಯಾರು ಮತ್ತೆ ಎಲ್ಲಿ ಡೆಲಿವರಿ ಆತಂದ್ರಪ್ಪ ಅಂದ್ರೆ ಡೆಲಿವರಿ ಐತಪ್ಪ ಆಪ್ರೇಷನ್ ಐತಿ 1 ತಿಂಗಳ ತನಕ ಎದ್ದು ಬರ್ 1 ತಿಂಗಳು ಓದ್ತದ ಮತ್ತೆ 1 ವರ್ಷ ತನಕ ಬರಗಲ್ಲ ಅವ್ರು 11 ತಿಂಗಳ ತನಕ ಕಳ್ಸಗಲ್ಲ ಮಕ್ಕಳು ಆಡಿದ 11 ತಿಂಗಳು ಕೂಸಾಗಿಂದ ಅವಾಗ ನಿನ್ನಂತರ 1 ಹೊತ್ತಿಂದ ಅದಿದ್ದ ನಡಿಗೆ ಅಂದ್ರೆ ಕಳಿಸ್ಬೇಕು. ಈಗೇನಪ್ಪ ನಮ್ಮ ಮಕ್ಕಳು ನಾವು ನಗಕ್ಕೆ ನಿಮ್ಮ ಕಟ್ಟಿಗೆ ನಗಕ್ಕೆ ತುಟ್ಲ ಹಾಕಿ ಅದು ಕಟ್ಟಿಗೆಂದು ಕೂಸಾದ್ರಾಗ ನಾವು ಹೊಡಿಬೇಕು ಅಡಿಗಡ್ಡಿನ ಅದು ತೂಗಿ ಆಡ್ಕೊಂತ ತೂಗೋದು. ಯಾರು ಗಡ್ಡಿ ಹೊಡೆಯಲ್ಲ ಈಗ ಹೆಣ್ಮಕ್ಳು ಯಾರು ಹೊಡಿತಾರೆ ಅಷ್ಟು ಕಷ್ಟಪಟ್ಬಿಟ್ರಿ ಹಿಂದಕ್ಕೆ ಬಿಸಿಲು ಅನ್ಲಿಲ್ಲ ಅವಾಗ ಕಷ್ಟಪಟ್ಟು ನೋಡಿ ಇಷ್ಟು ದಿನ ಇರಬಾರ್ದು ನಾವು ಇಷ್ಟು ದಿನ ಇರಬಾರ್ದು ಈ ತಾಯಿ ಹೊಟ್ಟೆ ಕುಯ್ ಬಿಡ್ಬೇಕು ನಾವು. ಅಂತ ಕೂಳು ಕಟ್ಟಿ ನೀರು ಕಟ್ಟಿ ಯಪ್ಪ ಕುಂದ್ರಾಕ ಬರ್ತಿದ್ದೆಲ್ಲ ಮತ್ತೆ ಬಾಣಿ ತಂದ್ರಿ 2 ಹೊತ್ತು ಕೂಳು ಸಿಕ್ಕಿಲ್ಲ ನಮ್ಗೆ. ನಮ್ಮ ಬಾಣಿ ತಂದಾಗ ನಿಮ್ಮ ಬಾಣಿ ತಂದಾಗ ನಿಮ್ಗೆ ಕೊಡ್ತಿ ಊಟಿದ್ದಿಲ್ಲ ಎಲ್ಲಿ ತರ್ತೈತಿ ಈಸು 2 ಸೇರು 3 ಸೇರು ತರೋದು ನುಚ್ಚೊಡೆಯೋದು ಶುಂಠಿ ಮಾಡ್ತಿದ್ರು. ಅದೊಂದು ಇಟ್ಟು ತೆಗೆದು ಈ ಶುಂಠಿ ಹಾಕಿ ಚಡಿನಾಗ 2 ರೊಟ್ಟಿ ಸುಟ್ಟು ಕೊಡೋದು 2 ರೊಟ್ಟಿ 2 ರೊಟ್ಟಿ ಹಾಕತ್ತೆ ಮತ್ತೆ ಅಂತನ ತಿಂದು ಬೀಳ್ತೈತಿ. ಮತ್ತೆ ಬರೀ ತುಪ್ಪದಾಗ ತಿಂತಾರೆ ಯಾವ್ದ ಚಿಕನ ಮಟನ್ ಅಂತೆ ಅದಂತೂ ಕೂನೆಲ್ಲ ಹುಡಿ ಹೊತ್ತಿಗೆ ಕೂನೆಲ್ಲ ನನಗೆ ಕೋಳಿ ಮಾಡಿ ಕೊಡ್ಬೇಕು, ಬೊಟ್ಟಿ ಮಾಡಿ ಕೊಡ್ಬೇಕು, ಹಸಿ ತತ್ತಿ ಕೊಡ್ಬೇಕು, ಕುಚ್ಚಿ ತತ್ತಿ ಕೊಡ್ಬೇಕು, ಮಾಡಿ ಕೊಡ್ಬೇಕಂತ. ನೀವು ಡೆಲಿವರಿ ಆದಾಗ ನಿಮ್ಗೆ ಕುಚ್ಚಿ ತತ್ತಿ ಅನ್ನೋದು ಬಂಗಾರ ಅದು ನೋಡೇ ಇಲ್ಲ ನಾನು ಇವತ್ತಿನವ್ರಿಗೆ ತಿನ್ನೋದಿಲ್ಲ. ಯಾರ ಡೆಲಿವರಿ ಆತಂದ್ರಪ್ಪ ಅಂದ್ರೆ ಮತ್ತೆ ಅವ್ರಿಗೆ ಬಿಸಿ ಬಿಸಿ ಕಾವಿಂದ ಮಾಡಿ ಕೊಡ್ತಾರ ತತ್ತಿ. ಯಾರಂಗಿಲ್ಲ ಅದು ಮುಚ್ಚಿದಂಗೆ ಇರ್ಬೇಕು. ಚೌಟಿಲಿ ಹಾಕ್ಯಂತಾರೆ ನಮ್ಗೆ ಸಣ್ಣಗ ನುಚ್ಚು ಶುಂಠಿ ಮಾಡಿ ಸುಡ ಹಾಲು ಬೆಲ್ಲ ಕೊಟ್ರೆ ಕಾಯಿಸ್ಕೊಂಡು ಕಪ ತಿಂದೀವಿ ನಾವು ತಿಂದೀವಪ್ಪ. ಎಲ್ಲ ನಡನವ ಅಂತಂದ್ರೆ ಈಗಿನಾರ ನೀವು ಎಲ್ಲಿ ಕಲ್ಲು ಮಣ್ಣು ಖಾಲಿ ಅದವ್ರೆ ಎಲ್ಲದೂ ಓದ್ತೀವಲ್ಲ ಮಣಕಾಲು ಬಾರ್ನಲ್ಲ ನನಗೆ. ನೀವು ಯಾವಾಗ ಒಂದು ಅಳ್ತಿ ಒಂದು ಗಟ್ಟಿ ಕಾಲಿದ್ದಾಗ ನೀವು ಕಾಡುಗಳು ಬಿಡಿಯಪ್ಪ ನಾವು ಕಲ್ಲು ಅನ್ನೋದೇನು ಕಾಡು ಇರ್ತಾವಲ್ಲ ಕಲ್ಲು ಇದ್ರಾಗ ಅಂತ ಕಾಡುಗಳು ಅಂದ್ರೆ ನೀವು ಹಂಗತಿ ಎಂದು ಕೆಲಸ ಮಾಡ್ರಿ. ಈ ಹೊಲ್ದಾಕ ಹೋಗಿ ಬರ್ಲಿ ಈ ಏನು ಬಿಸಿಲು ರಗ್ಗಡಾಗಿ ಬಿಡ್ತೇವ ಅಂತ ಕುಂದಿರ್ತಾರೆ. ಕತ್ತಿ ಹಾಕ್ಯಂದು ಬಿಸಕಲ್ಲಿ ಕುಂದಿರ್ಬೇಕು ಮುಚ್ಚೊಡ್ಯಾಕ ಮುಚ್ಚೊಡೆದು ಬೀಸಿ 6 ಕಾಲು ಹಂಗೆ ಹೊಡೆದು ಕೊಚ್ಚಿ ಅವ್ನ ಒಳ್ಳೆ ಕುಂತ್ಕೊಂಡು ತೊಳಿಸಿ ಮತ್ತೆ ಈಗ ಮಾಡೋದಲ್ದ ಮುಂಜಾನೆ ಮೂಗು ಇಟ್ಕೊಂಡು ಮಕ್ಕಬೇಕು ನಾವು. ಬೆಳಗ್ಗೆ ಮುಂಜಾನೆ ಅದು ಮಾಡ್ಕೊಂಡು ಮಗನಿಗೆ ದುಡಿಬೇಕು. ಅರ್ಲಪ್ರ ಇದು ಅಗಲಿಕೆ ನಡ್ಕೊಂತ ಹೋಗಿ ಗುಡ್ದಾಗ ನಡ್ಕೊಂತ ಬರ್ಬೇಕು. ಎಷ್ಟು ರೂಪಾಯಿ ಕೊಡ್ತಿದ್ರು ಅವಾಗ? ಅವಾಗ
20 ಕೊಟ್ಟಾರ, ಹಾ 15 ಕೊಟ್ಟಾರೆ ಅಪ್ಪ. ಬರ್ಬತ್ತಿ ಏರ್ಕೆಂತ ಬಂತಲ್ಲ, 40 ಕೊಟ್ಟ, 50 ಕಡಿಮೆ ಮಾಡಿದ್ನು. 50ಕ್ಕೆ ದೊಡ್ಡ ದುಡಿಮೆ ನಮ್ದು. ನಾವು 1 ರೂಪಾಯಿ ಒಂದು 4 ಅಣಿ ಈ ಕರಿಮಣ್ಣು ನಿನ ಐತ್ ನೋಡಿ ನಾವು ಓದ್ತದ್ದು. ನಮ್ಮೂರವ್ರು ಬಿಳೆಬಾಯಿಯವ್ರು ಬೂದ್ಗುಂಪೆಯವ್ರು ಎಲ್ಲರೂ ಹೋಗ್ತೀವಿ. ಇಡೀ 3 ಮಂದಿ ಹೋಗ್ತೀವಿ. ಅದನ್ನ ಗಂಡ ಹೆಂಡತಿ ಇಬ್ರು ಒಂದು ಚಲಿಕೆ ಒಂದು ಗುದ್ಲಿ ಹಾಕ್ಯಂದ ಹೋಗ್ಬಿಡ್ತಿದ್ರಿ. ಒಂದು ಚಲಿಕಿ ಗುದ್ಲಿ ಚಲಿಕೆ ಅವ್ರು ಹೊರ್ಬೇಕು, ನಾವು ಪುಟ್ಟಿ ಹೊರ್ಬೇಕು. ಅವು ಇವು ಬುತ್ತಿ ಸಿಂಬಿ ಹೊತ್ಕೊಂಡು ನಾವು ಹೋಗ್ಬೇಕು. ನಮ್ಮ ಗಂಡ ಮಕ್ಳು ಆಟತ್ನಾಗ ಬಂದು ಒಟ್ಟು ಮೇವು ತಂದು ಕತ್ತಿಸಿ ಆಟಕ್ಕೆ ಹಾಕಿ ಅದು ಒಳಗಲ್ ನಮ್ಮದು. ಇವಾಗ ನಮ್ಮ ಮದುವೆ ಆಗಂತಂದ್ರಪ್ಪ ಎಲ್ಲ ಬೂಂದೆವು ಬದ್ನಿಕಾಯಿ ಪಲ್ಯ ಚಲೋ ಜಿಲೇಬಿ ಮೈಸೂರು ಪ್ಯಾಕ್ ಅಂತ ಇಡ್ತಿದ್ವಿ. ನಿಮ್ಮ ಮದುವೆಗೆ ಹೆಂಗಿತ್ತ ಅವಾಗ? ಏಯಪ್ಪ ನಮ್ಮೊಂದು ಮದುವೆಗೆ ಅನ್ನ ಸಾರು ಕಾಲ್ಕ ಹೋಗಿ ಮಾಡ್ಲಿ ಚಜ್ಜಿ ಮಾಡ್ಲಿ ಮಾಡ್ತದ್ರಿ. ಅದ ಗಟ್ಟಿ ಮುಟ್ಟಿರೋದು. ಈಗ ನೀವೇನು ಸುಖದ ಊಟ ಉಂಟು ಅಂದ್ರು ಅಲ್ಲದು. ನಿಮ್ದು ಸಿಂಪಲ್ ಮದುವೆ. ಇವಾಗ ಯಾರೋ ಒಂದೊಂದು ಮದುವೆ ಆಗ್ಬೇಕಂದ್ರೆ 4-5 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು. ಅದಕ್ಕೆ ಏನಂತೀರಿ ನೀವು? 4-5 ಲಕ್ಷ ಖರ್ಚು ಮಾಡ್ಬೇಕು. ಈಗ ಒಂದು ಮದುವೆ ಆಗ್ಬೇಕಂತಂದ್ರೆ ಅವಾಗ ನಿಮ್ಮ ಮದುವೆಗೆ ಅಷ್ಟು ಖರ್ಚು ಬರ್ತಿದ್ದಿಲ್ಲ. ಅಯ್ಯಪ್ಪ ಒಂದು 10 ಸರ್ತಿ ಇಟ್ಟಾಕ ಸೇಮಂದು ಮಾಡ್ಲಿ ತಿಕ್ಕಿದ್ರೆ ಗೆದ್ದು ಹೋಗೋದು. ಬೆಲ್ಲ 10 ಸೇರು ಚಜ್ಜಿ ಮಾಡ್ಲಿ ತಿಕ್ಕಿ ಮಾಡಿಬಿಡ್ತೈತಿ ಅಪ್ಪ. ಏನ ತಿನ್ನೋಲಕ್ಕ ನೀನು? ಇದು ಒಂದು ತಿರ್ಸಲಿ ಪಲ್ಯವು, ಒಂದು ತಿರ್ಸಲಿ ಪಲ್ಯವು, ಒಂದು ಅಕ್ಕರಿಕಿ, ಮೆಣಸಿನ್ಕಾಯಿ, ಪುಂಡಿ ಪಲ್ಯವು ವರ್ಷದಾಗ 3-4 ಇಟ್ಟರೆ ತಿನ್ಬೇಕು. ಈಗಿನ್ಯಾಗ ನೀವು ಪಲ್ಯಕ್ಕೆ ಒಂದು ಕಳು ಉಪವಾಸ ಇರ್ತೈತಿ. ಯಾವಾಗ ಲಗ್ನ ಆಗೈತಿ ಅಮ್ಮ ಅಂತ ಕೇಳ್ತೀಯಪ್ಪ. ಇವರು ಗುಡ್ಡೆಕಲ್ಲ ಹಾಕಿದಾರ ಗೈಸಮ್ ಬಂದಿದ್ದ. ನಮ್ಮ ಮಾವ ಅದನ್ನ ಹಿಡ್ಕೋಬೇಕು. ಇಷ್ಟು ಕೊಟ್ಟರೆ ಕಣಕದ್ದಪ್ಪ. ಗೈಸಮ್ ಬಂದು ಇಲ್ಲಿ ಇದೈತವ ಗುಡ್ಡೆಕಲ್ಲು ಪೂಜೆ ಮಾಡ್ತಿದ್ದ. ನನಗ ಕಳಸ ಇಳಿದ್ ಮಾಡಿತ್ತು. ಬಂದು 1 8 ದಿನ ಆಗಿತ್ತು ನಾನು ಇಲ್ಲಿ ನಡೆಯಕ್ಕೆ ಬಂದು. ನಮ್ಮವಾಗ ಅದು ಕಣ್ಕದ್ದು ಇಷ್ಟು ದಪ್ಪ ಯಪ್ಪ, ಸುತ್ತದ್ದು ದೀಗಿ. ಅದನ್ನ ಎಲ್ಲಿಗೆ ಹೋಗ್ಬೇಕು? ರೇಮುಕಲ್ಲಿಗೆ ಹೋಗ್ಬೇಕು. ಅದಂತ ಹೋಗ್ಬಿಟ್ವಿ. ನಮ್ಮವ ಹಿಂದಿಂದ ಕಳಸ ಹಿಡ್ಕೊಂಡು ನಾನು ಮತ್ತೆ ಯಾರು ಬರಂಗಿಲ್ಲ. ಇಬ್ರು ಹೋಗ್ಬೇಕು. ಹಂಗೋಗಿ ನಮ್ಮ ಪದ್ನಿ ಗೆತ್ತಿ ಹಿಂಗಿಟ್ಟು ಹಿಂಗೆ ಬಿದ್ದು ಬಿಟ್ಟ. ಈಗ ಪೂಜೆ ಮಾಡ್ತಿದ್ನಲ್ಲ ಆತ ಕಂಡೈತಿ. ಅವ ಮಂದಿ ಓಡ್ಸ್ಯಾನ. ಮಂದಿ ಅಲ್ಲಿ ಓಡ್ಸ್ಯಾನ. ತಾನಿಲ್ಲಿ ಮಂತ್ರ ಹೇಳ್ತಾನೆ. ಅವಾಗ ಮಂದಿ ಬಂದು ಏನೋ ಕೊಟ್ಟಿದ್ದ ತಾತ. ಅದನ್ನ ಹಾಕಿ ನಮ್ಮ ಮಾವ ಕಿಬ್ಬಿಸ್ಕೊಂಡು ಅದನ್ನು ನನಗೆ ಪರಮಾತ್ಮ ಹಿಂಗೆ ಕೈ ಮುಗಿದ್ ನಾನು ಕಳಸ ಹಿಡ್ಕೊಂಡು. ನನಗೇನೇನು ಅಂಜಿಕೆ ಬರಲಿಲ್ಲ ಅಪ್ಪ, ಪಂಜಿಕೆ ಬರಲಿಲ್ಲ. ಈ ಕಡ್ಡಿ ಉಪ್ಪು ಖಾರ ನಾವು ಬಗ್ಲನ ಮನೆಯವ್ರಿಗೆ ಕೊಡ್ಬೇಕು, ಅವ್ರ ಮನೆಗೆ ತಂದು ನಾವು ಮಾಡ್ಬೇಕು. ಈಗ ಯಾರು ಕೊಡ್ತಾರೆ ಯಾರು ಇಸ್ಕೊಂಬ. ನಾನು ಅನ್ನೋದು ಅಹಂಕಾರ ಬಂದ್ಬಿಟ್ಟೈತಿ. ಹೇಳಿ ಹೋಗ್ಬೇಕು. ಯಾರಾದ್ರೂ ಕುಂಟಿ ಇಟ್ಕೊಂಡು ಬೆಳೆ ಹಚ್ಕೊಂಡು ಹಂಗೆ ದುಡ್ತಾರೆ ಭೂಮಿಯಾಗ. ಈಗ ಯಾವತ್ತು ದುಡ್ಸೇನ ಭೂಮಿಯಾಗ ಯಾರು ದುಡಿಯಲ್ಲ. ಈಗ ಅಣಿ ಮ್ಯಾಗದವ್ರು ಹಿಂಗೆ ಮಾಡಿ ಹಿಂಗೆ ಭೂಮಿಗೆ ಹಾಕೋಗಲ್ಲ. ಆಕೆ ಅನ್ನ ಕೊಡಂದ್ರೆ ಎಲ್ಲಿ ಕೊಡ್ಬೇಕು ನಮಗೆ? ಈಗ ಯಾರು ಗಳಿಸ್ತಾರೋ ನಿಮ್ಮಷ್ಟು ಯಾರು ಗಳಿಸಿಲ್ಲ. ಈಗ ಅವಾಗೊಂದು ನಂಬಿಕೆ ಮ್ಯಾಗ ನಡೀತಿತ್ತು ಜೀವನ. ಯಪ್ಪ ಬಟ್ಟಿಲ್ಲ ಉಟ್ಕೊಳಕ ಬರೀ ಇಲ್ಲ ಯಪ್ಪ. ನಮ್ಮ ಅತ್ತೆ ನಾನು 3 ಸೀರೆ ಹುಟ್ಟಿವಿ ನೋಡು ವರ್ಷದ ಜನ್ಮನ. 3 ಸೀರೆಗ ಇವತ್ತು ಮೈ ತಕೊಂಡಲ್ಲ ನಾನು. ಅದನ್ನ ಒಗ್ದಾಕಿ ಬಿಡ್ಬೇಕು ಇವತ್ತು. ನಾಳೆ ಮತ್ತೆ ತೊಗೋಬೇಕು. ಹಾಕಿಬಿಟ್ರಲ್ಲ ಅದನ್ನ ನಾನು ಉಟ್ಕೋಬೇಕು. ಹ್ಞೂನಪ್ಪ ನಿಮ್ಮ ದೊಡ್ಡ ಪುಟ್ಟಿ ನೋಡ್ತಿ ಸೋತದ ಅಂತೇಳಿ 2 ಸೀರೆ ತಂದಿದ್ದು. ಪಟೇದಂತಿನು ಅವಾಗಿನ ಕಾಲ ಪಟೇದಂತಿನ ಸೀರೆ ಇದ್ದು. ನಮ್ಮ ಅತ್ತೆ ನಾನು ಹುಡ್ಬೇಕು ಅವನ್ನ. ನೀನೊಬ್ಬರದ ಹಾಕಿಬಿಟ್ಟು ಸೀರೆ ನಾನೇ ಕೊಡು ಅಂತಾರೆ. ಒಂದು 2000 ಆಗ್ಯಾವಮ್ಮ ನಿಮ್ಗೆ ಡೆಲಿವರಿ ಮಾಡಿದಂದ್ರೆ? ಹೆಚ್ಚಾಗ್ಯಾವ ಕಮ್ಮಾಗಿಲ್ಲ ಹುಡುಗ. ಹೆಚ್ಚಾಗ್ಯಾವ. ಹೆಚ್ಚಾಗ್ಯಾವ. ಒಳ್ಳೆ ಊರಾಗ ಮಾಡಿದ್ದು ಆಗಿದ್ದ ವಾಸು. ಊರನೂ ಆಗಿದ್ದ ವಾಸು. ಮತ್ತು ಕರ್ಕೊಂಡು ಹೋಗೋದು, ನೀನು ಕರೆದು ಹೋಗೋದು, ನೀನೊಬ್ರು ಕರೆದು ಹೋಗೋದು ಹೋಗಿವ. ಅವ್ರ ಲೆಕ್ಕ ನಮ್ಗೆ ಏನು ತಿಳ್ತೈತಪ್ಪ. ದವಾಖಾನೆ ಅಂದ್ರೆ ಎಲ್ಲಿ ಹೋಗ್ತಿದ್ರು ನಿಮ್ಮ ಮಗ? ನಿಮ್ಮ ಕಡೆಯಿಂದ ಆಗ್ಲಿಲ್ಲಪ್ಪ, ಇದು ಭಾಳ ಸೀರಿಯಸ್ ಐತೆ. ಲಕ್ಷ್ಮಣ ನಿಮ್ಮ ಕಾಕನಾರು ಹುಟ್ಟಿದಾಗ ಇದು ಇದೆಯಪ್ಪ ಇಟ್ನಾಳ. ಇಟ್ನಾಳ ಒಂದೇ ಇತ್ತು ದವಾಖಾನೆ.
ಆ ದವಾಖಾನಿಗೆ ಹೋದಾಗ ಹ್ಞೂ ಆ ರಾಮ ಲಕ್ಷ್ಮಣ ಹುಟ್ರಿಗೆ ಇಲ್ಲಿ ಒಂದು ಇಲ್ಲೊಂದು ಎತ್ಕೊಂಡು ಹೋಗ್ಬೇಕು ಎತ್ಕೊಂಡು ಬರ್ಬೇಕು ನಡ್ಕೊಂತ ಹಾಂ ಗಾಡಿ ಇದ್ದಿದ್ದಿಲ್ಲ ಎಲ್ಲಿ ತಿರ್ತಿದೀಯಪ್ಪ ಗಾಡಿನ ಮತ್ತೆ ಡೆಲಿವರಿ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಹೆಂಗೆ ಮಾಡ್ತಿದ್ರಿ ಇವಾಗ ನಾವು ಯಾವ ಅಂತ ಸೀರಿಯಸ್ ಇದ್ದಾಗ ದವಾಖಾನಿಗೆ ಒಂದೊಂದು ಹೋಗಿಲ್ಲ ಒಂದೊಂದು ಇಲ್ಲ ಹಾಂ ನಮ್ಮ ಮಂತ್ಯಂದಾಗ ನಾವೇನು ಮಾಡ್ತೀವಿ ನಮ್ಮ ಶಾಸ್ತ್ರಿ ಕೂಡ ಹೋಗಿಲ್ಲ ಏನಾರು ಲಘುದೇಪೇರು ಒಂಥರ ಬರ್ಸ್ಕೊಂಬರಕ ಹಾಂ ಬೂದಿನ ಪೇಕ್ ಹೋಗಿದ್ದೀವ ಹ್ಞೂ ಮತ್ತು ಪೂರ ಎಷ್ಟು ಕಮ್ಮಿ ಆಗೈತೆ ಹುಡ್ರಿಗೆ ಅಂದ್ರೆ ಇಟ್ನಾಳಿಗೆ ಹೋಗಿದ್ವಿ ಶೆಟ್ಟಿ ದವಾಖಾನೆ ಅಪ್ಪ ಅದು ದವಾಖಾನೆ ಅತ್ತ ಈಗ ಕೊಪ್ಪಳದಾಗ ಅದಾನ ಹಾಂ ಈಗ 3 ವರ್ಷದ ಮುಂದೆ ಹೋಗಿದ್ನಿ ಹ್ಞೂ ನಾನು ಕೂನ ಹಿಡಿದು ಬಿಟ್ಟಾತ ಹಾಂ ನೀವು ನಾಗೇಶ್ ಹೇಳ್ಯಾರಲ್ಲಮ್ಮ ಅಂತ ಹಾಂ ಮತ್ತು ಅವಾಗ ನೀನು ಅದೇ ತಿದ್ದಿ ಈಗ ಅದೇ ಇದಾಗಿಬಿಟ್ಟಿದ್ನ ಹಾಂ ಹೌದ್ರಿ ಅಂದೆ ಹಾಂ ಅವಳಿದ್ದಾಳೆ ಮಕ್ಳು ಕರ್ಕೊಂಡು ಬರ್ತಿದ್ದಲ್ಲ ಅಜ್ಜಿ ಅಂದ ಹಾಂ ಹೌದಪ್ಪ ಅಲ್ಲೇರೇನಪ್ಪ ನೀವು ಹಾಂ ಹೂನಮ್ಮ ನಾನು ಸಿಟ್ಟು ಅಲ್ಲಿಂದ ನೋಡಿನಲ್ಲ ಹಾಂ ಚೆಲ್ ಮೇಲೆ ಕಲ್ಲು ಹಾಕಿದ್ರೆ ಸಾವುದು ನಿನ್ನ ಮಕ್ಕಳಿಗೆ ಹಾಂ ಬ್ಯಾಗ್ ಬೆಟ್ಟ ಹಾಕಾರ ಅಂತಂದು ಹಾಂ ನಾನು ಪುಗ್ಸೆಟ್ಟಿ ಒಂದು ತಾನಿಗೆ ಕೊಟ್ಟಿದ್ನಮ್ಮ ಅಂದ್ಬಿಟ್ಟ ಹಾಂ ಹೌದಪ್ಪ ಯಪ್ಪ ಬೆಳ್ದಾರೆ ಅಪ್ಪ ಚಂದಾಗದಾರ ಹಾಂ ಅವರು ಮಕ್ಕಳು ಕಂಡಾರ ಎಂಡ್ರನ್ನ ಕಂಡಾರ ಹ್ಞೂ ಅಂತೇಳಿ ಅವಾಗ ಮಾತಾಡಿದ್ವಿ ಅವರು ಈಗ ಗೋಲ್ಡ್ ರೆಂಗಮ್ ಬಗ್ಗೆ ಹೇಳೋದಾದ್ರೆ ಆಕಿನ ದೋಸ್ತಿ ನಿನ್ನ ದೋಸ್ತಿ ಹೆಂಗಿತ್ತವ ಅವನಪ್ಪ ಯಪ್ಪ ಹೆಚ್ಚಿನ ನಾವು ಅಕ್ಕನ ತಂಗಿ ಹಾಂ ಗೋಲ್ಡ್ ರೆಂಕಮ್ಮ ನಿಂಗಮ್ಮ ಅಂತಂದ್ರಪ್ಪ ಇಬ್ರು ಜೋಡಿ ಎತ್ತಿದ್ದಂಗೆ ಅಂತಂದ್ರು ಹಾಂ ಆಕೆ ಅಕ್ಕ ನಾ ತಂಗಿ ಹಾಂ ನಿಮ್ಮ ತಾತ ನಕ್ಕಂತ ಬರ್ತದ್ಲ ಉಂಡೇನೆ ಅಣ್ಣ ಅಂತ ಬರ್ತದ್ಲ ಉಂಡಿ ಬರವ ತಂಗಿ ತಕ್ಕ ಬಂದೇನವ ಬಾ ಕುಂತ್ಕ ಬಾ ಅಂತದ್ದ ಹ್ಞೂನಪ್ಪ ಅಲ್ಲಿ ಹಬ್ಬಕ್ಕೆ ಬಂದಿದ್ಲ ಯಪ್ಪ ಅದಕ್ಕೆ ಹೋಗ್ಬೇಕಂತ ಬಂದೀವಿ ಕರ್ಕೊಂಡು ಹೋಗ್ಬಿಡ್ತೀಯ ನಾವೀಗ ಕರ್ಕೊಂಡು ಹೋಗ್ಕೊಂಡು ಬಿಡು ಏನೈತಿ ಜನ್ಮದಾಗ ಒಳ್ಳೇದು ಮಾಡ್ಬೇಕ ಅಣ್ಣ ಅಂತದ್ದು ಅಂದ್ರೆ ನಮ್ಮ ಮುಗಿಯತ್ತ ಸಿಟ್ಟಿಲ್ಲಪ್ಪ ಸಿರಿಲ್ಲ ನಕ್ಕಂತ ಕರ್ಕೊಂಡು ಹೋಗವ ಇಬ್ರು ಅಕ್ಕನ ತಂಗಿ ನಾವು ತೆಲಿಗೆ ಇರ್ಕೊಂಡಿದ್ವಿ ದುಡ್ಡ ಕೂದಲ ಊಟಗಂದು ಬಂದ್ಬಿಟ್ರೆ ಬಂದ್ರು ಇಟ್ಗಿ ಬಂದಂಗೆ ಬಂದ್ರು ಅಂತ ನಗ್ತತ್ ನಮಗೆ ನೋಡ್ರಿ ಪೂರ್ತಾಗಿ ಹಂಗೆ ಕುಂತೈತೆ ಹಂಗಿದ್ವಿಯಪ್ಪ ನಾವು ನಮ್ಮ ಅತ್ತಿ ಮಾವ ಬಂದು ಊರು ಮಾಡಿ ನಾವು ಲಗ್ನ ಹಿಂದೆ ನಮ್ಮ ಅಕ್ಕ ಬಂದಾಳಿ ಊರಿಗೆ ಅಲ್ಲಿದ್ದ ನರ್ಸಪ್ಪ ಇದ್ದ ಗ್ವಾಡ್ರ ಮನ್ಯಾಗ ನುಚ್ಚ ಹೊಡ್ಯೋರು ವಾಸ ಮಾಡೋರು ಚಿತ್ರಂದು ಉಂಡಿ ನಾವು ಪುಣ್ಯ ಮನೆ ಬಿಡಕಾರ ಇಟ್ಟಿಟ್ಟು ಸೋಂಕಿ ಇಟ್ಟು ಮುಜ್ಜಿಗೆ ಅದ್ರ ಕಾಯಿ ಕೊಟ್ಟು ಕಳ್ಸಕ್ಕೆ ತಗೊಂಬಂದು ನಿಮ್ಗೆ ಹಾಕಿ ನಿಮ್ಮ ಅಪ್ಪನವ್ರಿಗೆ ನಾವು ಈಗೀಗ ಯಾರ್ದು ಡಿಲರ್ ಮಾಡಿದೆ ಈ ಸನಿದ್ರಾಗ ಸನಿದ್ರಾಗ ನೋಡಪ್ಪ ಇವು ಈಗಿರುಡಿಗೆ ಸೂರ್ಯಪ್ಪ ಸೂರ್ಯಪ್ಪನ ಮಗಳು ದೇವಯ್ಯಪ್ಪ ಈ ದಾಸವಾಳದಾಗ ಎಷ್ಟು ಡಿಲರ್ ಮಾಡಿ ನೀನು ಮಕ್ಕಳು ಅದು ಅಡಿವಾಗ ನಾವು ಊರಾಗ ಒಂದು 2 ತಿಂಗಳು ನಾನು ವರ್ಷ ಸುತ್ಕೊಂಡು ಅಡ್ಡಿ ಇಟ್ಕೊಂಡು ಕುಂತಿತ್ತದು ಯಾರು ದಾಸಮ್ಮ ವರ್ಷನ ಯಾರು ಕೊಡಲಿಲ್ಲ ಈ ಊರಾಗ ಆಕಿಗೆ ತಗೊಂಡು ಹೋಗಣ್ಣ ನಾನು 3 ತಿಂಗಳ ಜನ್ಮನ ಆಗ್ತಾ ಇದ್ದೆ 3 ತಿಂಗಳಾಗಿಂದೆ ಹೊಲ್ದಾಗ ತಂದು ಕೊಟ್ರು ಯವ್ವ ಹಿಂಗಾತು ಬೇಡ ಯವ್ವ ನೀನು ಬೇರೆಲ್ಲ ನಿಮ್ಮ ತಂಗಿಯರು ಬೇರೆಲ್ಲ ಸಾಕು ಬಿಡು ಮತ್ತೆ ಎಲ್ಲ ಒದ್ದಿದೆ ಐತಮ್ಮ ಅಂತ ಅಂತಿದ್ವಿ ಈಗ ಹಂಗ ಒಂದು ತುಂಬಿ ಚರ್ಗಿ ಕೊಡೋದಿಲ್ಲ ಆಕೆ ಸ್ವಂತ ಮಾಡ್ಯಾಳ ಅಡಿವಾಗ ತಾನು ಊರಾಗ ನಾನಲ್ಲ ಸ್ವಂತ ಮಾಡ್ಕೊಂಡ ಬಿಡು ಮತ್ತೆ ನಮ್ಮ ಅಕ್ಕ ಊರಾಗ ಬೇಕಾದ್ರೆ ನಾನು ಬಿಟ್ಟು ಹೋಗಿಲ್ಲ ಊರಾಗ ಎಲ್ಲದಕ್ಕ ನೀನ ಕರ್ಕೊಂಡ್ ಮಾಡಕದು ಈ ಸುಗ್ಗಿ ನಿಂಗಮ್ಮ ಕರೆದು ಬರ್ರಿ ಅಂತಂದ್ರೆ ನಾವು ಸಣ್ಣರಿದ್ದಾಗ ಚೆಂಡ ಹಾಕ್ಯಂತ ಹೊಡಿ ಬರ್ತಿದ್ವಿ ಹೆಂಗ್ ಬರ್ಬೇಕಂತ ಹಮ್ ಕರಿಯಕೊಂತ ಅಂತಿದ್ವಿ ಹ್ಞೂಯಪ್ಪ ಯಪ್ಪ ಹನುಮಪ್ಪ ನನ್ನ ಮಗ ಸತ್ಯ ಬಂದಾನ ಮುಂದೆ ಕ್ಯಾತ್ಯತೆ ಸಣ್ಣ ಬಾ ಘನಸಿಟ್ಟು ಆ ಬೇರು ಕಳಿಸ್ಬಿಡ್ತಾಳ ಮುಂದಕ್ಕೆ ಬೇರು ಕಳಿಸ್ದಾಗ ಇದು ಬಂದು ಹಂಗಂತದ್ದು ಹೌದಲ್ಲೇ ಅಪ್ಪ ನಿನ್ನ ಸತ್ಯ ಕಳಿಸಿದ್ಲಲ್ಲ ಮವ್ವ ಹೋಗಿ ಬರೋ ಮುಂದಕ್ಕೆ ಆ ಹುಡುಗನ ಕಳಿಸ್ಬಿಟ್ಟ ಹಂಗ ಆ ಹುಡುಗನ ಕೂಡ ಹೋಗ್ಬೇಕು ನಾನು